ಕಳಸ ಪೂಜೆ ಎಲ್ಲ ಆದ್ಮೇಲೆ ಇನ್ನು ಹೋಮ ಪೂಜೆ ಇತ್ತು. ಅದಕ್ಕೋಸ್ಕರ ಎದ್ದು ನಾವೆಲ್ಲ ಹೋಮದ ಕಡೆ ಹೊರಟಿದ್ವಿ. ಸ್ವಲ್ಪ ಮಳೆ ಇರೋದ್ರಿಂದ ಮಳೆ ಬಂದರೂ ಕೂಡ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಆಗದಿರ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು ನೋಡಿ. ನಾನು ಇದು ಸೆಕೆಂಡ್ ಇಯರ್ ಆ್ಯಕ್ಚುಲಿ ಇದನ್ನು ಅಟೆಂಡ್ ಮಾಡ್ತಿರೋದು. ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿ ಚೆನ್ನಾಗಿತ್ತು. ಇನ್ನು ಹೋಮದೆಲ್ಲ ರೆಡಿ ಆಯಿತು. ನಾನು ನನ್ನ ಮಕ್ಕಳನ್ನ ಕರೆಸ್ಕೊಂಡಿರಲಿಲ್ಲ, ಯಾಕಂದರೆ ಇಷ್ಟೊತ್ತಾಗುತ್ತೆ, ಅದರಲ್ಲೂ ಈ ಒಂದು ಶೆಕೆಲಿ ಅವ್ರಿಗೆ ಊಟ ನೀರು ಅದೆಲ್ಲ ಸಫಿಷಿಯೆಂಟ್ ಆಗಲ್ಲ ಅಂತ ಅಂದ್ಕೊಂಡು ಇನ್ನೇನು ಹೋಮ ಮುಗಿತಾ ಇದ್ದಂಗೆ ಕರೆಸ್ಕೊಳ್ಳೋ ಪ್ಲಾನ್ ಕೂಡ ಇತ್ತು. ಬಂದಾದ್ಮೇಲೆ ಅದನ್ನೆಲ್ಲ ನೋಡಿ ಫುಲ್ ಅದರಲ್ಲಿ ಮುಳುಗ್ಬಿಟ್ಟಿದ್ದಾರೆ. ನಾನು ಆಗ್ತೀನಿ ಅಂತ. ಅದರಲ್ಲೂ ನಮ್ಮ ಮಿಂಚಕ್ಕ ಅಂದರೂ ಫುಲ್ ಅದರಲ್ಲೇ ಆಟ, ಅಮ್ಮ ನಾನು ಆಗ್ತೀನಿ ಅಂತ ಹೇಳಿ. ಸೊ ಮಕ್ಕಳಿಗೆ ಇದನ್ನೆಲ್ಲ ತೋರಿಸ್ಬೇಕು, ಇದೆಲ್ಲ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅನ್ನೋದು ನನಗೆ ಇನ್ನೂ ಒಂದು ಆಸೆ ಫ್ರೆಂಡ್ಸ್. ಯಾಕಂದರೆ ಇದನ್ನ ಅವ್ರು ಕಂಟಿನ್ಯೂ ಮಾಡ್ತಾರಲ್ಲ, ಹಾಗಾಗಿ ಸುಮಾರು ಒಂದು 2.5 ಗಂಟೆ ಆಯಿತು ಹೋಮ ಎಲ್ಲ ಮುಗಿಸ್ಕೊಂಡು ತೀರ್ಥ ಸ್ನಾನ ಮಾಡಿಸ್ಕೋಬೇಕಿತ್ತು. ನಾನು ಕಂಪ್ಲೀಟಾಗಿ ತೀರ್ಥ ಸ್ನಾನ ಮಾಡಿಸ್ಕೊಂಡೆ. ಹಾಗೆ ಇವತ್ತು ಅಷ್ಟು ಜನ ಕಳಸದಲ್ಲಿ ನನ್ನೊಬ್ಬಳಿ ಸಿಕ್ಕಿರುವಂಥ ಕಳಸ ಸ್ವಲ್ಪ ಜಾಸ್ತಿ ದೊಡ್ಡದಿತ್ತು ಫ್ರೆಂಡ್ಸ್. ಒಂಥರ ಕೊಡ ಇದ್ದಂಗಿತ್ತು. ಆ ಕೊಡದ ನೀರು ಕಂಪ್ಲೀಟಾಗಿ ಮೈ ಮೇಲೆ ಹಾಕೋದ್ರೊಳಗಡೆ ಫುಲ್ ನಾನು ನೆಂದ್ಬಿಟ್ಟೆ. ಇನ್ನು ಪೂರ್ಣಾಹುತಿ ಮುಗಿಸ್ಕೊಂಡು ತೀರ್ಥ ಸ್ನಾನ ಇತ್ತು, ಅದಕ್ಕೂ ಕೂಡ ವೇಟ್ ಮಾಡ್ತಾ ಇದ್ವಿ. ಇಲ್ಲಿ ನೋಡಿ ನೀರು ಹೆಂಗೆ ಇಳಿದಿದೆ ಅಂತ ಹೇಳಿ. ಇಂಥ ಒಂದು ಶೆಕೆಗೆ ಒಂದು ಕೊಡ ನೀರು ಹಾಕಿಸ್ಕೊಂಡಿದ್ದು ಒಂಥರ ಪಾವನ ಆದಂಗೆ ಆಯಿತು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಸೀದಾ ಸ್ವಾಮಿ ದರ್ಶನವನ್ನು ತಗೊಂಡು ಮನೆಗೆ ಬರೋದ್ರೊಳಗಡೆ ಫೋನ್ ಕೂಡ ಆಫ್ ಆಗಿತ್ತು, ಹಾಗಾಗಿ ಲಾಕ್ ಕಂಟಿನ್ಯೂ ಮಾಡಿರಲಿಲ್ಲ. ಅದರ್ವೈಸ್ ಇವತ್ತಿನ ಪೂಜೆ ಪ್ರತಿಯೊಂದು ಕೂಡ ಸೂಪರ್ವಾಗಿ ಕಂಪ್ಲೀಟ್ ಆಯಿತು. ಇದು ಇವತ್ತಿನ ಮಿನಿ ಲಾಗ್. ಹೇಗಿದೆ ಕಮೆಂಟ್ ಮಾಡಿ. ಬಾಯ್.